ನಮಸ್ತೆ ಎಲ್ಲರಿಗೂ ಮಾಂತೆರೆಗ್ಲ ನಮಸ್ಕಾರ. ಮೆಂತ್ಯ ಸೊಪ್ಪನ್ನು ನೀವು ಚಪಾತಿಗೆ, ಬಾತ್, ಗ್ರೇವಿಗಳಿಗೆ ಉಪಯೋಗಿಸಿರ್ಬೋದು. ಇವತ್ತು ಇದರಿಂದ ಒಂದು ಹೊಸ ವಿಧಾನದ ತಿಂಡಿ ತಯಾರಿಸೋಣ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಮೆಂತ್ಯ ಸೊಪ್ಪಿನಿಂದ ಸ್ಟೀಮ್ ವಡ ತಯಾರಿಸೋಣ. ಇದನ್ನು ನೀವು ಕಡುಬು ಅಂತಲೂ ಹೇಳ್ಬೋದು. ವಿಧಾನ ನೋಡೋ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಾನು 3 ಕಟ್ಟಿನಷ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೇನೆ. ಮೆಂತ್ಯ ಬೀಜದ ರೀತಿಯಲ್ಲೇ ಮೆಂತ್ಯ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗಂತೂ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿ ಮೆಂತ್ಯ ಸೊಪ್ಪು ಸಿಗ್ತಾ ಇದೆ. ಯಾವುದಾದ್ರೊಂದು ರೂಪದಲ್ಲಿ ಆದಷ್ಟು ಉಪಯೋಗಿಸಿ. ಇವತ್ತು ನಾನು ಹೊಸ ರೀತಿಯಲ್ಲಿ ಸ್ಟೀಮ್ ವಡ ಮಾಡಿ ತೋರಿಸ್ತಾ ಇದ್ದೇನೆ. ಮನೆಯಲ್ಲಿ ಒಮ್ಮೆ ತಯಾರಿಸಿ ಎಂಜಾಯ್ ಮಾಡಿ. ಇದರ ದಂಟಿನ ಭಾಗ ಎಲ್ಲ ಬೇಡ, ಎಲೆಗಳನ್ನು ಮಾತ್ರ ಸಪ್ರೇಟ್ ಮಾಡಬೇಕು. ಆಮೇಲೆ ಇದನ್ನು 3-4 ಸಲ ಚೆನ್ನಾಗಿ ತೊಳ್ಕೊಳ್ಬೇಕು. ಎಲ್ಲವನ್ನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಳ್ಳೋಣ. ಇನ್ನು ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತೇನೆ. ಇದಕ್ಕೆ 1.5 ಕಪ್ಪಿನಷ್ಟು ಗೋಧಿ ಹುಡಿ, ಅರ್ಧ ಕಪ್ಪಿನಷ್ಟು ಕಡಲೆ ಹುಡಿ, 1/4 ಕಪ್ಪಿನಷ್ಟು ನಾನಿಲ್ಲಿ ರವೆ ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಮೀಡಿಯಮ್ ರವೆ ತಗೊಂಡಿದ್ದೇನೆ. ನಾನು 4 ಜನರಿಗೆ ಆಗುವಷ್ಟು ಮಾಡ್ತಾ ಇದ್ದೇನೆ. ನೀವು ಜಾಸ್ತಿ ಬೇಕಾದರೆ ಎಲ್ಲವನ್ನು ಜಾಸ್ತಿ ಹಾಕ್ಕೊಳ್ಳಿ. ಇನ್ನು ಇದಕ್ಕೆ ರುಚಿಗೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಹಾಕಿ ಪೇಸ್ಟ್ ಮಾಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತೇನೆ. ಇನ್ನು 1 ಸ್ಪೂನಷ್ಟು ಕೊತ್ತಂಬರಿ ಪೌಡರ್, ಹಾಗೆ 1 ಸ್ಪೂನಷ್ಟು ಜೀರಾ ಪೌಡರ್, 1 ಸ್ಪೂನಷ್ಟು ಗರಂ ಮಸಾಲ ಪೌಡರ್, ಹಾಗೆ ಅರ್ಧ ಸ್ಪೂನಷ್ಟು ಕೆಂಪು ಮೆಣಸಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಖಾರ ನಿಮಗೆ ಬೇಕಾದಾಗೆ ಅಡ್ಜಸ್ಟ್ ಮಾಡಿಕೊಳ್ಳಿ. ಅರ್ಧ ಸ್ಪೂನಷ್ಟು ಅರಶಿನದ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ. ಇನ್ನು ಕೊನೆಯಲ್ಲಿ ಇದಕ್ಕೆ 1-2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಳ್ಳೋಣ. ಕೈಯಲ್ಲಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೀರು ಅಗತ್ಯಕ್ಕೆ ತಕ್ಕಷ್ಟು ಕೈಯಲ್ಲಿ ಈ ರೀತಿಯಾಗಿ ಚಿಮ್ಕಿಸಿಕೊಂಡು ಕಲಸಿದರೆ ಸಾಕು. ಜಾಸ್ತಿ ನೀರು ಹಾಕ್ಕೊಳ್ಬೇಡಿ. ಈ ರೀತಿಯಾಗಿ ಗಟ್ಟಿ ಇರಬೇಕು ಹಿಟ್ಟು. ಇದನ್ನು ನಾನು ಅಕ್ಕಿ ರೊಟ್ಟಿಗೆ ಹಿಟ್ಟು ಕಲಸ್ತೇವಲ್ಲ, ಅದೇ ಹದದಲ್ಲಿ ಕಲಸಿಕೊಳ್ತೇನೆ. ಚೆನ್ನಾಗಿ ಕಲಸಿಕೊಂಡಾದಮೇಲೆ ಇದಕ್ಕೆ ಮೇಲ್ಗಡೆ 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 5 ನಿಮಿಷದಷ್ಟು ಹೊತ್ತು ಇದನ್ನು ಮುಚ್ಚಿಡೋಣ. ಇದನ್ನು ನಾವು ಸ್ಟೀಮ್ ಮಾಡುವ ಕಾರಣ ಈ ಸಮಯದಲ್ಲಿ ಇಡ್ಲಿ ಪಾತ್ರೆಯನ್ನು ಬಿಸಿಗಿಟ್ಟುಕೊಳ್ತೇನೆ. 5 ನಿಮಿಷ ನಂತರ ಇದನ್ನು ಪುನಃ ಒಮ್ಮೆ ಚೆನ್ನಾಗಿ ಕೈಲಿ ಕಲಸಿಕೊಳ್ತೇನೆ ನಾನು. ಇನ್ನು ಇದಕ್ಕೆ ಕೈಯಲ್ಲೇ ಶೇಪ್ ಕೊಡಬೇಕು. ನಾನು ಇಲ್ಲಿ ಇದಕ್ಕೆ ಸಿಲಿಂಡರ್ ಶೇಪ್ ಕೊಡ್ತಾ ಇದ್ದೇನೆ. ಈಗ ಎಲ್ಲ ರೆಡಿಯಾಗಿದೆ. ಇನ್ನು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ನಾನು ಇದನ್ನು ಸ್ಟೀಮ್ ಮಾಡಿಕೊಳ್ತೇನೆ. 20 ನಿಮಿಷ ಸಾಕು. ಹೈ ಫ್ಲೇಮಲ್ಲಿ ಇಟ್ಟು 20 ನಿಮಿಷ ಸ್ಟೀಮ್ ಮಾಡಿಕೊಳ್ಳಿ. ನಿಮಿಷದ ನಂತರ ಈಗ ಇದನ್ನು ಓಪನ್ ಮಾಡೋಣ. ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನೆಲ್ಲವನ್ನು ನಾನೊಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಎಲ್ಲವನ್ನು ಬಿಸಿ ಇರುವಾಗವೇ ಕಟ್ ಮಾಡಿಕೊಳ್ಳೋಣ. ನಾನಿಲ್ಲಿ ಈ ರೀತಿಯಾಗಿ ವಡೆ ಶೇಪಿಗೆ ಕಟ್ ಮಾಡಿಕೊಳ್ತೇನೆ. ಎಲ್ಲ ಕಟ್ ಮಾಡಿ ಆಯಿತು. ಇನ್ನು ಇದನ್ನು ಒಗ್ಗರಣೆಯೊಟ್ಟಿಗೆ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ಗ್ಯಾಸಲ್ಲಿ ಒಂದು ಪ್ಯಾನ್ ಇಟ್ಟುಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪದ ಬದಲು ಎಣ್ಣೆ ಬೇಕಾದ್ರೂ ಉಪಯೋಗಿಸ್ಬೋದು. ತುಪ್ಪ ಹಾಕಿದರೆ ರುಚಿ ಜಾಸ್ತಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಹಾಗೆ 2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳೋಣ. ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಟುಕೊಂಡಿದ್ದ ಸ್ಟೀಮ್ ವಡವನ್ನು ಒಂದೊಂದೇ ಇಟ್ಟುಕೊಂಡು ಬರಬೇಕು. 2 ಕಡೆ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಇದನ್ನು ಫ್ರೈ ಮಾಡಿದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಆಗ ನೋಡಲಿಕ್ಕೂ ಚೆಂದ, ರುಚಿಯೂ ಜಾಸ್ತಿ. ಈ ತಿಂಡಿಯನ್ನು ನೀವು ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು, ಹಾಗೆಲ್ಲ ಮಕ್ಕಳ ಲಂಚ್ ಬಾಕ್ಸ್ಗೂ ಹಾಕ್ಬೋದು. ಇದೇ ರೀತಿಯಾಗಿ ಎಲ್ಲವೂ ರೆಡಿ ಆಯಿತು. ರುಚಿಯಾದ ಹೊಸ ರೀತಿಯ ತಿಂಡಿಯ ಈ ವಿಧಾನ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಲು ಕೂಡ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.